ಹಲೋ ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಅಡ್ಮಿಷನ್ ಫೀಸ್ ರಿಸಿಪ್ಟ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವೇನಾದರೂ ಅಡ್ಮಿಷನ್ ಫೀ ರಿಸಿಪ್ಟ್ನ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಡ್ಯೂ ಡೇಟ್ ಒಳಗಡೆ ಅಡ್ಮಿಷನ್ ಫೀಸ್ ಕಟ್ಟಿ ಹಾಗೆ ಫೀ ರಿಸಿಪ್ಟ್ನ ಅಪ್ಲೋಡ್ ಮಾಡಿ. ಸೊ ಈ ವಿಡಿಯೋ ಯಾರಿಗೆ ಹೆಲ್ಪ್ಫುಲ್ ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಅಡ್ಮಿಷನ್ ಆಗ್ತಿರೋವಂಥ ಸ್ಟೂಡೆಂಟ್ಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ ಅದನ್ನು ನೋಡಿಕೊಂಡು ಫಾಲೋ ಅಪ್ ಮಾಡಿ. ಸೊ ಫೀ ರಿಸಿಪ್ಟ್ ಅಪ್ಲೋಡ್ ಮಾಡೋದಕ್ಕೂ ಮೊದಲು ಪ್ರೀ ರಿಕ್ವಿಸಿಟ್ಸ್ ಏನೇನು ಇರಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ನೋಟಿಫಿಕೇಷನ್, ಅಡ್ಮಿಷನ್ ನೋಟಿಫಿಕೇಷನ್ ಆಗಿರಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಅಡ್ಮಿಷನ್ ಫೀಸ್ ಕಟ್ಟಿ ಅಂತ ನೋಟಿಫಿಕೇಷನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ನೋಟಿಫಿಕೇಷನ್ ಇದೆ, ಅದನ್ನು ನೋಡೋಣ. ಸೊ ಇದು ತುಮಕೂರು ಯೂನಿವರ್ಸಿಟಿ ಅಡ್ಮಿಷನ್ ನೋಟಿಫಿಕೇಷನ್ ಇದು. ಸೊ ಇದರಲ್ಲಿ ಡೇಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಅಲ್ಲಿ ಟೇಬಲ್ನಲ್ಲಿ ಇದೆ ಇನ್ಫಾರ್ಮೇಷನು. ದ್ವಿತೀಯ ಅಥವಾ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪ್ರವೇಶಾತಿ ಪ್ರಾರಂಭ ದಿನಾಂಕ, ಸೊ ಈ ಥರದ್ದೆಲ್ಲ ಇದೆ. ಮತ್ತು ವಿತ್ ಫೈನ್ ಆ್ಯಂಡ್ ವಿತೌಟ್ ಫೈನ್ ಡೇಟ್ಸ್ ಎಲ್ಲ ಇದೆ. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆ ಡೇಟ್ ಒಳಗಡೆ ನಾವು ಫೀಸ್ ಕಟ್ಟಬೇಕು. ಸೊ ಅಂದರೆ ಒಂದು ಪ್ರೀ ರಿಕ್ವಿಸಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಯೂನಿವರ್ಸಿಟಿ ಕಡೆಯಿಂದ ನೋಟಿಫಿಕೇಷನ್ ಆಗಿರಬೇಕು ಅಡ್ಮಿಷನ್ ಫೀಸ್ ಕಟ್ಟೋದಕ್ಕೆ. ಸೆಕೆಂಡ್ ಪ್ರೀ ರಿಕ್ವಿಸಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ನವರು ನಿಮ್ಮನ್ನು ಸೆಕೆಂಡ್ ಸೆಮ್ಮಿಂದ ಥರ್ಡ್ ಸೆಮಿಸ್ಟರ್ಗೆ ಪ್ರಮೋಷನ್ ಮಾಡಿರಬೇಕು. ಹಾಗೆ ನೀವೇನಾದರೂ ಥರ್ಡ್ ಇಯರ್ನವರಾಗಿದ್ದರೆ ಫೋರ್ತ್ ಸೆಮಿಸ್ಟರ್ನಿಂದ ಫಿಫ್ತ್ ಸೆಮಿಸ್ಟರ್ಗೆ ಪ್ರಮೋಷನ್ ಮಾಡಿರಬೇಕು. ನೆಕ್ಸ್ಟ್, ನೀವು ಫೀಸ್ ಕಟ್ಟೋದು ಆಫ್ಲೈನ್ ಫೀಸ್ನ ಕಟ್ಟಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ಕಾಲೇಜಿಗೆ ವಿಸಿಟ್ ಮಾಡಿ ನೀವು ಏನು ಫೀಸ್ ಕಟ್ಟೋದಿದೆ ಅದನ್ನು ಫೀಸ್ ಕಟ್ಟಿ ಫೀಸ್ ರಿಸಿಪ್ಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಕಟ್ಟಿರೋಂಥ ಫೀಸ್ ರಿಸಿಪ್ಟ್ನ ಮತ್ತೆ UCMSನಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಹಾಗಾಗಿ ನೀವು ಫೀಸ್ನ ಕಟ್ಟಿದ ಮೇಲೆ ಫೀಸ್ ರಿಸಿಪ್ಟ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಅದ್ರ ಸೈಜು 200 KB ಕಡಿಮೆ ಇರಬೇಕು. ಇಷ್ಟೆಲ್ಲ ರೆಡಿ ಇದ್ದರೆ ಇನ್ನು ಮುಂದೆ ನಾನು ಈ ವಿಡಿಯೋದಲ್ಲಿ ಹೇಳೋ ಇನ್ಸ್ಟ್ರಕ್ಷನ್ನ ನೀವು ಡೈರೆಕ್ಟಾಗಿ ಫಾಲೋ ಮಾಡ್ಬೋದು. ಸೊ ಮೊದಲಿಗೆ UCMSಗೆ ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಹಾಗೆ ಸ್ಕ್ರಾಲ್ ಅಪ್ ಮಾಡ್ತಾ ಬನ್ನಿ. ಮೊಬೈಲ್ನಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದರೆ ಸ್ಕ್ರಾಲ್ ಅಪ್ ಮಾಡಿದ್ಮೇಲೆ ಸೊ ಇಲ್ಲಿ ವೆಲ್ಕಮ್ ಟು UCMS ಅಂತ ಇದೆ. ಇದು ಮೇಯ್ನ್ ಪೇಜ್. ಸೊ ಈ ಪೇಜ್ನಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಇದೆ ನೋಡಿ. ಸೊ ಇದು ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಇಂಪಾರ್ಟೆಂಟ್ ನೋಟಿಸಲ್ಲಿ ಏನೇನಿದೆ ಕಂಡೀಷನ್ ನೋಡ್ಕೊಳ್ಳಿ. ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಅಂತ ಇದೆ, ಹಾಗೆ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಇದೆ. ಸೊ ಈ ಥರದ್ದು ಒಂದು ಪಾಪಪ್ ಅಥವಾ ಈ ಥರದ್ದು ಇಂಪಾರ್ಟೆಂಟ್ ನೋಟಿಸ್ ಯಾರಿಗೆ ಕಾಣುತ್ತೆ ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳನ್ನು ಕಾಲೇಜ್ನವರು ಪ್ರಮೋಷನ್ ಮಾಡಿರ್ತಾರೆ ಅವರಿಗೆ ಈ ವಿಂಡೋ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಈ ವಿಂಡೋ ಕಾಣಿಸ್ತಾ ಇರಲ್ಲ, ಇಂಪಾರ್ಟೆಂಟ್ ನೋಟಿಸ್ ಅನ್ನೋ ಒಂದು ಬಾಕ್ಸ್ ಕಾಣಿಸ್ತಾ ಇರಲ್ಲ. ಸೊ ಇಲ್ಲಿ ಎನ್ಶೂರ್ ಮಾಡ್ಕೊಳ್ಳಿ ನಿಮ್ಮನ್ನು ಪ್ರಮೋಟ್ ಮಾಡಿದಾರಾ ಇಲ್ವಾ ಅಂತ. ಇಂಪಾರ್ಟೆಂಟ್ ನೋಟಿಸ್ ಪೇ ಫೀಸ್ ಆಫ್ಲೈನ್ ಆನ್ಲೈನ್ ಅಂತ ಇದ್ದರೆ ಪ್ರಮೋಟ್ ಮಾಡಿದ್ದಾರೆ, ಇಲ್ಲ ಅಂದರೆ ಪ್ರಮೋಟ್ ಮಾಡಿಲ್ಲ ಅಂತ. ಸೊ ಇಲ್ಲಿ ಪ್ರಮೋಟ್ ಆಗಿದೆ. ಸೊ ಹಾಗಾಗಿ ನಾವು ಮ್ಯಾಂಡೇಟರಿಯಾಗಿ ಯಾವುದನ್ನು ತಗೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಫೀಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅನ್ನೋದನ್ನು ಕ್ಲಿಕ್ ಮಾಡೋಣ. ಸೊ ಮತ್ತೆ ಒಂದು ಪಾಪಪ್ ಬರ್ತಿದೆ, ಆರ್ ಯು ಶೋರ್ ಯು ವಾಂಟ್ ಟು ಪೇ ಸೆಮಿಸ್ಟರ್ ಫೀಸ್ ಅಂತ. ಎಸ್ ಅಂತ ಕೊಡಿ. ಸೊ ನೀವು ಆಲ್ರೆಡಿ ಫೀಸ್ ಕಟ್ಟಿರೋದ್ರಿಂದ ಸೊ ನೀವು ಇಲ್ಲಿ ಕೆಲವೊಂದು ಫೀಸ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋ ಡೇಟಾ ಫೀಲ್ಡ್ಸಲ್ಲಿ ಏನೇನಿದೆ, ಚಲನ್ ಆರ್ ರೆಸಿಪ್ಟ್ ನಂಬರ್, ಆ್ಯಕ್ಚುಯಲ್ ಅಮೌಂಟ್ ಪೇಯ್ಡ್ ಆ್ಯಂಡ್ ಪೇಮೆಂಟ್ ಡೇಟ್ ಆ್ಯಂಡ್ ದ ಫೈಲ್. ನಾವು ಆಲ್ರೆಡಿ ಸ್ಕ್ಯಾನ್ ಮಾಡಿ ಸೇವ್ ಮಾಡಿರುವಂಥ ಫೈಲ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಡೇಟಾ ಫೀಲ್ಡ್ಸ್ನ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡೋಣ. ಇಷ್ಟೆಲ್ಲ ಎಂಟ್ರಿ ಮಾಡಿದ್ಮೇಲೆ ನಾನು ಫೈಲ್ನ ಚೂಸ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿದ್ದೆ. ಸೊ ನನಗೆ ಫೈಲ್ ಪಾತ್ ಕೂಡ ಗೊತ್ತಿದೆ. ನಾನೀಗ ನನ್ನ ಫೈಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 200 KB ಕಡಿಮೆ ಇರಬೇಕದು ಫೈಲು. ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗೊಂದು ಪಾಪಪ್ ಬಂದಿದೆ, ಫೀಸ್ ಡೀಟೇಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ. ಸೊ ಇಷ್ಟು ಪ್ರಾಸೆಸ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಯಾರ್ಯಾರಿಗೆ ನೀಡಿದೆ ಅವರಿಗೆ ಶೇರ್ ಮಾಡಿ.